ನಂದು ಒಂಥರ ಸ್ವಭಾವ ಹೇಗೆ ಅಂತಂದ್ರೆ ನನಗೆ ಒಂದೊಂದ್ಸರಿ ಬೇಡ ಇದು ಅನ್ಸಿದ್ರೆ ಅದು ಎಷ್ಟೇ ಮುಂದೆ ಹೋಗಿರ್ಲಿ ಅದನ್ನ ಅಲ್ಲಿಗೆ ಬಿಟ್ಬಿಡ್ತೀನಿ ಅನ್ನಾಗಿ. ಪುನರ್ವಸು ಯಾಕೆ? ಅದು 27 ನಕ್ಷತ್ರಗಳಲ್ಲಿ ಒಂದು ಕಾಲೋನಿ ಅಂತ ಯಾಕೆ ಹೆಸರು ಕೊಡಬೇಕಾಗಿತ್ತು? ಅವ್ರೇನ್ ಬೇರೆ ಲೋಕದಿಂದ ಬಂದವರ? ನಾನು ಪುನರ್ವಸುವನ್ನ ಸುಮಾರು ಒಂದು 35% ಊರಲ್ಲಿದ್ದೇ ಬರೋದು, ಸಾಧ್ಯವೇ ಇಲ್ಲ. ಅನುಶೀಲ ಎಲ್ಲದೂ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಜಲಪಾತವನ್ನು ನೋಡಿದಾಗ ಎಲ್ಲ ಭಾವನೆಗಳು ಕಳೆದೋಗ್ಬಿಡುತ್ತೆ. ನೀವು ಪ್ರಗತಿಯನ್ನ ಹೇಗೆ ನೋಡ್ತೀರಿ ಹಾಗಾದ್ರೆ? ಮೇಡಮ್, ಪ್ರಗತಿ ಬೇಕು, ಹೇಗೆ ಬೆಳಿಬೇಕು, ಯೋಜಿತ ಅಭಿವೃದ್ಧಿ ಬೇಕು. ಒಂದು ತಾಯಿ ಮಗುವನ್ನು ಹಡಿಯೋದು, ಎಷ್ಟು ಮಗುವನ್ನು ಹಡಿಬಹುದು, ಒಂದು ಧಾರಣ ಸಾಮರ್ಥ್ಯ ಇದೆ. ಪ್ರವಾಸ ಕಥನಗಳು, ಕಾದಂಬರಿಗಳು, ದೊಡ್ಡ ಒಂದು ಬರವಣಿಗೆಯ ಒಂದು ಇದಿದೆ ನಿಮ್ದು. ಇದರ ತಯಾರಿ ಹೇಗೆ ಸರ್? ನಾನು ಒಂದೊಂದು ಕಾದಂಬರಿಯ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಆದರೂ ಗಜಾನನ ಶರ್ಮಾ ಅವರು ಬರೀಲಿಕ್ಕೆ ಕೂತಾಗ ಹೇಗೆ ಸಿದ್ಧತೆ ಮಾಡ್ಕೊಳ್ತೀರಿ? ಅದರ ಹಿಂದಿರುವ ಅಧ್ಯಯನ ಯಾವ ರೀತಿಯದು? ಹೇಗೆ ಆಯ್ಕೆ ಹೇಗೆ ಮಾಡಿದ್ರಿ? ಯಾವುದೇ ಒಂದು ವಸ್ತು ಇರ್ಬೋದು, ಯಾವುದನ್ನ ನೀವು ನೋಡ್ತೀರಿ? ಯಾವ ಅಂಶವನ್ನ ಇದ್ರ ಬಗ್ಗೆ ಬರಿಬೇಕು ಅಂತ ನಿಮ್ಗೆ ಯಾವಾಗ ಅನ್ಸುತ್ತೆ? ಹಾಗೇನು ಇಲ್ಲ ಮೇಡಮ್, ನನಗೆ ಇಂಥ ವಿಷಯನೇ ಒಂದಿದೆ. ಮೊದಲು ನನ್ನ ವೃತ್ತಿಗೆ ಸಂಬಂಧಪಟ್ಟದ್ದು, ವೃತ್ತಿಯಲ್ಲಿದ್ದಾಗ ಅದ್ರ ಬಗ್ಗೆ ಬರೀಬೇಕು ಅಂತ ಹೋದೆ. ಅದಕ್ಕೆ ಸಂಬಂಧಪಟ್ಟವರು ಸರ್ ಎಂ ವಿಶ್ವೇಶ್ವರಯ್ಯ ಅಂತವರು ಬರೆಯಕ್ಕೆ ಹೋದೆ, ಅದರ ಅನುವಾದ ಮಾಡಕ್ಕೆ ಹೋದೆ, ಅದೆಲ್ಲ ಸರಿ. ಈ ಪ್ರವಾಸ ಹೋಗಿ ಬಂದ ಮೇಲೆ ಪ್ರವಾಸ ಕಥನಗಳನ್ನ ನಾನು ತುಂಬಾ ವಿಷಯಗಳ ಬಗ್ಗೆ, ಗಂಗೆ ಬಗ್ಗೆ ಬರೀಬೇಕು ಅಂತೇಳಿ ಅರ್ಧದಷ್ಟು ಬರೆದು ಬಿಟ್ಟೆ. ನಂದು ಒಂಥರ ಸ್ವಭಾವ ಹೇಗೆ ಅಂತಂದ್ರೆ, ಇಷ್ಟೆಲ್ಲದ್ರ ಜೊತೆಗೆ ಬರುತ್ತಾ ಒಂದು ಸಣ್ಣ ನಿರ್ಲಿಪ್ತಿನೂ ಅಂಟ್ಕೊಂಡ್ಬಿಟ್ಟಿದೆ. ನನಗೆ ಒಂದೊಂದ್ಸರಿ ಬೇಡ ಇದು ಅನ್ಸಿದ್ರೆ ಅದು ಎಷ್ಟೇ ಮುಂದೆ ಹೋಗಿರ್ಲಿ ಅದನ್ನ ಅಲ್ಲಿಗೆ ಬಿಟ್ಬಿಡ್ತೀನಿ ಅನ್ನಾಗಿ. ನಾನು ಗಂಗೆ ಬಗ್ಗೆ ಬರೆಯೋದನ್ನು ಬಿಟ್ಟಿದ್ದು ಎಷ್ಟು, ಸರಸ್ವತಿ ಬಗ್ಗೆ ನಾವು ಮೂಲ ಸರಸ್ವತಿಯನ್ನು ಬೆನ್ನಿಟ್ಕೊಂಡು ಹೋಗಿದ್ವಿ. ನಾನು ನನ್ನ ಸ್ನೇಹಿತ ಒಬ್ಬ ಇದ್ದೇನೆ ಗಣಪತಿ ಅಂತೇಳಿ, ನಾವಿಬ್ರು ಹೋಗಿ ವೇದಿಕ್ ಸರಸ್ವತಿ ಯಾವುದು, ಈಗಿನ ನಾವು ಸರಸ್ವತಿ ಅಂತ ಹೇಳೋದು ಯಾವುದು ಅಂತೇಳಿ. ಮೊದಲು ಅಬ್ದುಲ್ ಕಲಾಂ ಅವರು ಇರುವಾಗ ಒಂದು ಇದರ ಕುಂಡ ಮಾಡಿದ್ರು. ಅದ್ರ ಹತ್ರ ಹೋಗಿ ಅಲ್ಲಿಂದ ಹೋಗಿ ಕಣ್ವಾಶ್ರಮ ಎಲ್ಲಿತ್ತು ಅದಕ್ಕೂ ಹೋಗಿ ಹಾಗೆಲ್ಲ ಹುಡ್ಕೊಂಡೆಲ್ಲ ಹೋದ್ವಿ. ನಾವು ಬರಿಬೇಕು ಅನ್ನುವ ಹುಚ್ಚು ಇತ್ತು, ಬರೆಯಕ್ಕಾಗ್ಲಿಲ್ಲ, ಬಿಟ್ಬಿಟ್ಟೆ. ಅಷ್ಟೇ ತಾನೇ ನಾವು ನೋಡುವಂತ ಖುಷಿ. ಆಗ್ಲಿಲ್ಲ ಅಂದ್ರೆ ಏನು ನಿಮ್ಗೆ? ಬರೆಯಕ್ಕಾಗ್ಲಿಲ್ಲ ಅಂತಂದ್ರೆ ನೀವು ಹೇಳಿದ್ರಲ್ಲ ಏನ್ ಸಿದ್ಧತೆ ಮಾಡ್ತಾರೆ ಅಂತೇಳಿ, ಸಿದ್ಧತೆ ಇತ್ತು ಮೇಡಮ್. ಬರೆಯಕ್ ಶುರು ಮಾಡಿದೆ, ಎಲ್ಲೋ ಒಂದು ಹಂತದಲ್ಲಿ ಬೇಡ ಇದು ಅನ್ಸ್ಬಿಡ್ತು. ಈ ಸ್ವರ್ಗಾರೋಹಿಣಿ ಪರ್ವತ, ಈಗ ಬದ್ರಿ ಇದೆ, ಬದ್ರಿಯಿಂದ ಮೇಲೆ ಮಾನ ಇದೆ, ವ್ಯಾಸ ಗುಹೆ ಎಲ್ಲ ಇದೆಯಲ್ಲ, ಮಾನದಿಂದ ಎಡಕ್ಕೆ ನೀವು ಹಾಗೆ ಹೋದ್ರೆ ನೀವು ಸ್ವರ್ಗಾರೋಹಿಣಿ ಪರ್ವ ಅಂತ ಹೇಳ್ತೀವಿ. ಅಲ್ಲಿ ಶಾಸ್ತ್ರಧಾರ ಅಂತೇಳಿ ಒಂದು ಫಾಲ್ಸ್ ಬರುತ್ತೆ, ಅಲ್ಲಿಂದ ಆಚೆಗೆ ಹೋಗ್ತೀವಿ. ಈ ತರ ಹೋಗ್ತಾ ಹೋದಾಗ ನಾವಲ್ಲಿ ಹೋದ್ವಿ. ಅದಕ್ಕೆ ಪಾಂಡವರ ಸ್ವರ್ಗಾರೋಹಣವನ್ನು ಇಟ್ಕೊಂಡು ಇವತ್ತಿನ ಇದನ್ನ ಇಟ್ಕೊಂಡು ಬರಿಬೇಕು ಅಂತೇಳಿ ಸುಮಾರು ದಿನ ಬರದೆ. ದ್ರೌಪದಿ ಆಯ್ತು, ನಕುಲ ಆಯ್ತು, ಲಕ್ಷ್ಮೀ ವನದಲ್ಲಿ ನಕುಲ ಬಿದ್ದ ಅಂತ ಆಯ್ತು. ಆಮೇಲೆ ಬೇಡ ಇದು ಬಿಟ್ಬಿಟ್ಟೆ. ನಂದು ಪ್ರವಾಸ ಕಥನದಲ್ಲಿ ಹಾಗಾಗಿ ಎರಡೆರಡು ಪ್ರವಾಸ ಕಥನ. ಒಂದು ಕೈಲಾಸ ಮಾನಸಕ್ಕೂ ಹೋಗಿದ್ದು. ಬೇಡ ಇದು ಅಂದ್ರೆ ಏನು ನಿಮ್ಗೆ ಅದು ಗೊತ್ತೇ ಇಲ್ಲ ಮೇಡಮ್. ಅದು ಏನೋ ಒಂಥರ ನ್ಯಾಯ ಆಗ್ಲಿಲ್ಲ ಅಂತ ಹೇಳಿ. ಮತ್ತೆ ಅದು ನಿಮ್ಮ ಒಳಗಿಂದ ಬರಬೇಕು. ಒಂದು ನಾನೇನೋ ಒಂದು ವಾಕ್ಯ ಬರದೆ ಅಂತಂದ್ರೆ ನಿಮಗೆ ಇಷ್ಟ ಆಗ್ಬೇಕು ಅಂದ್ರೆ ಅದು ನನ್ನ ಒಳಗಿಂದ ಪ್ರಾಮಾಣಿಕವಾಗಿ ಹರಿದು ಬರಬೇಕು. ನಾನೇನೋ ಇವತ್ತು ಪಡ್ಕೆಯವರು ಸಿಗ್ತಾರೆ ನನಗೆ, ನಾನು ಅವ್ರನ್ನ ಮೆಚ್ಚಿಸ್ಬೇಕು, ಹಾಗಾಗಿ ಒಂದು ವಾಕ್ಯವನ್ನ ಹುಟ್ಟು ಹಾಕೊಂಡು ಬಂದ್ರೆ ಅದು ಅಷ್ಟು ಇದಾಗಲ್ಲ, ಪರಿಣಾಮ ಬೀರಲ್ಲ. ಅದೇ ನೀವು ಕೇಳಿದ್ರಪ್ಪ ಏನೋ ಒಂದು ನನಗೇನೋ ಅನ್ನಿಸ್ತಾ ಇದೆ, ಯಾವುದೇ ಮುಚ್ಚುಮರ ಇಲ್ಲ, ಈಗ ನನಗೆ ಪ್ರಾಮಾಣಿಕವಾಗಿ ಏನು ಅನ್ನಿಸ್ತೋ ಅದನ್ನ ಬರಿಬೇಕು. ಬರೆಯುವಾಗ್ಲೂ ಅಷ್ಟೇ, ನಾವೇನನ್ನು ಬರೆದಾಗ ನಮ್ಮ ಉದ್ದೇಶ ಹೇಳ್ತೀವಲ್ಲ ನಾವು, ಈ ಟಾರ್ಗೆಟೆಡ್ ರೀಡರ್ ಯಾರು, ಅದೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಒಳಗಿನ ಟಾರ್ಗೆಟ್ ಏನು ಅನ್ನೋದು ಬಹಳ ಮುಖ್ಯ ಆಗ್ಬಿಡುತ್ತೆ. ನೀವು ಒಳಗೆ ಗುರಿ ಏನಿದೆ ನಿಮ್ದು ಅದನ್ನು ಹೇಳ್ತಾ ಹೋಗ್ಬೇಕು. ಅಲ್ಲಿ ಎಲ್ಲ ಒಂದು ಹಂತದಲ್ಲಿ ಓದ್ ತಕ್ಷಣ ಅಯ್ಯೋ ನನಗೆ ಹೇಳ್ಬೇಕು ಅನ್ನಿಸ್ತಿಲ್ವಲ್ಲ ಇದನ್ನ ಮುಂದೆ ಅಂದ್ರೆ ಅದನ್ನು ಬಿಟ್ಬಿಡೋದು ಅಷ್ಟೇ. ಹಾಗೆ ಅದು ಇರ್ಬೋದು ಅಂತ. ಹಾಗಾಗಿ ಆ ಅರ್ಧಂಬರ್ಧ ಪ್ರಯತ್ನಗಳೇ ಜಾಸ್ತಿ ಆಗಿದೆ, ಬಿಟ್ಟುಬಿಟ್ಟೆ ಅವಾಗೆಲ್ಲ. ಹೌದು, ಜೊತೆಗೆ ಆ ಟೈಮಲ್ಲಿ ಏನಾದ್ರು ಕೆಲಸದ ಒತ್ತಡ ಬಂತು ಅಂತ ಇಟ್ಕೊಳ್ಳಿ, ಆ ಕೆಲಸಕ್ಕೆ ಹೋಗ್ತಿದ್ವಿ, ಇದು ಮರ್ತೇ ಬಿಡ್ತಿದ್ವಿ. ನಿಮ್ಮ ಅರ್ಧಂಬರ್ಧ ಪ್ರಾಜೆಕ್ಟ್ಗಳು ಮುಂದೆ ಬರಲಿ ಅಂತ ಹಾರೈಸ್ತಾ ನನ್ನ ಮುಂದಿನ ಪ್ರಶ್ನೆ ಕೇಳ್ತೀನಿ. ಪುನರ್ವಸು ಒಂದು ಲೋಕಪ್ರಿಯತೆಯನ್ನ ಪಡೆದಿರುವ ಕಾದಂಬರಿ, ಅದು ಎಲ್ಲರೂ ಮೆಚ್ಚಿಕೊಂಡ್ರು. ಅದರ ಮೊದಲು ಅದೇ ವಿಷಯಕ್ಕೆ ದ್ವೀಪ ಬಂದಿತ್ತು, ನಾ ಡಿಸೋಜಾ ಅವ್ರದ್ದು ದ್ವೀಪ ಬಂದಿದೆ. ಶರಾವತಿ ಅಣೆಕಟ್ಟು ಕಟ್ಟಿದಾಗ ಅಥವಾ ಅದರ ಸುತ್ತಮುತ್ತ ಆದ ಅಪಾರ ಪ್ರಗತಿ ಮತ್ತು ಅದರ ಜೊತೆಗೆ ಆದ ನೋವುಗಳು, ಇದರ ಪರಿಚಯ ನಮಗಾಗಿದೆ. ಪುನರ್ವಸು ಅದೇ ವಿಷಯವನ್ನ ಆಧರಿಸಿದ್ದು. ಬಟ್ ನೀವು ಅಲ್ಲೊಂದು ಸಬ್ ಟೈಟಲ್ ಕೊಡ್ತೀರಿ,
ಮುಳುಗಿದ್ದು ಭಾರಂಗಿಯೇ ಭರವಸೆಯೇ ಬದುಕೆ ಅಂತ. ಪುನರ್ವಸು ಒಂದು ಮಳೆ ನಕ್ಷತ್ರದ ಹೆಸರು. ನಿಮ್ಮಲ್ಲಿ ಇದು ಮೂಡಿದ ಯೋಚನೆ, ಕಾದಂಬರಿಯಾದ ರೀತಿ ಎಲ್ಲವನ್ನ ನಮ್ಮ ಜೊತೆ ಹಂಚಿಕೊಳ್ಳಿ ಸರ್. ಪುನರ್ವಸು ಯಾಕೆ, ಒಂದು ಶೀರ್ಷಿಕೆ ಪುನರ್ವಸು ಯಾಕೆ? ಮೇಡಮ್, ಪುನರ್ವಸು ಅನ್ನೋದು ಅದು 27 ನಕ್ಷತ್ರಗಳಲ್ಲಿ ಒಂದು, ರಾಮ ಹುಟ್ಟಿರೋ ನಕ್ಷತ್ರ, ಅದೆಲ್ಲ ಹೌದು. ಎಲ್ಲಕ್ಕಿಂತ ಬಹಳ ಮುಖ್ಯವಾದ ಪುನರ್ವಸು ಅನ್ನೋದು ಭೂಮಿ ಪುನಃ ಫಲವತಿಯಾದ, ಗಂಧವತಿಯಾದ. ಯಾಕಂದ್ರೆ ಭೂಮಿ ಪೂರ್ಣ ಬರಡಾದ ಮೇಲೆ ಮತ್ತೆ ಅದು ಚಿಗುರಬಹುದು ಅನ್ನೋಂಥ ಆಶಾವಾದವನ್ನು ಸೃಷ್ಟಿಸುವಂತ ಒಂದು ಹೆಸರು. ಯಾಕೆ ಅಂತ ಕೇಳಿದ್ರೆ, ಒಂದು ಸರಿ ಈ ನಮ್ಮ ಪೃಥ್ವಿ ಪೂರ್ಣ ಬರಡಾದಾಗ ಅದಿತಿ ಹೋಗಿ ದೇವಗುರುವನ್ನು ಕೇಳಿದಾಗ, ಬೃಹಸ್ಪತಿ ಅವರನ್ನು ಕೇಳಿದಾಗ, ಅವರು ಈ ಪುನರ್ವಸು ನಕ್ಷತ್ರ ಲೋಕದಲ್ಲಿ ಒಂದು ಯಾಗವನ್ನು ಮಾಡಬೇಕು ಅಂತ ಹೇಳಿ ಒಂದು ಯಾಗವನ್ನು ಮಾಡಿಸ್ತಾರೆ. ಅದಾದ ಮೇಲೆ ಅದುವರೆಗೂ ಪೂರ್ಣ ಬಂಜೆಯಾಗಿರುವಂಥ ಭೂಮಿ ಪುನಃ ಪುಷ್ಪವತಿ ಆದ್ಲು, ಗಂಧವತಿ ಆದ್ಲು, ಫಲವತಿ ಆದ್ಲು ಅಂತ ಒಂದು ಪುರಾಣದ ಹಿನ್ನೆಲೆ. ನನಗೆ ಬಾಲ್ಯದಲ್ಲಿ ನೋಡಿದಾಗ, ನಾವು ಬಾಲ್ಯದಲ್ಲಿ ಇದಾದಾಗ 64ರಲ್ಲಿ ಲಿಂಗನಮಕ್ಕಿ ಡ್ಯಾಮು ಮತ್ತು ತಲಕಲಲ್ಲಿ ಡ್ಯಾಮು 2 ಮುಗೀತು ಮೇಡಮ್. ಅದು ಒಂದೂವರೆ 2 ವರ್ಷದ ಹಿಂದೆ ಆ ನೀರು ಏರ್ತಾ ಬಂದಿದ್ದನ್ನು ಕಣ್ಣಾರೆ ನೋಡ್ತಿದ್ವಿ ನಾವು. ಆ ಸಂದರ್ಭದಲ್ಲಿ ನಮ್ಮ ನೆಂಟರು, ನಮ್ಮ ಇಷ್ಟರು, ನಮ್ಮ ಬಂಧುಗಳು ಎಲ್ಲ ಊರು ಬಿಟ್ಟು ಹೋಗೋದು, ಒಬ್ಬೊಬ್ಬರಾಗಿ ಹೋಗೋದು. ಆ ಗಾಡಿಯಲ್ಲಿ ಹೋಗ್ಬೇಕಾರೆ ಅವರುಗಳು ಆ ಪಡ್ತಿದ್ದ ನೋವು, ಕೊನೆಗೆ ಮನೆಯ ಮೇಲೆ, ಮೆತ್ತಿನ ಮೇಲೆ, ಮಾಡಿಯ ಮೇಲೆ ಇದ್ದಂತ ಒಂದು ಸುಣ್ಣದ ಗಡಿಗೆಯನ್ನು, ಒಂದು ಕೆಳಗಿರುವಂತ ಒಂದು ಒರಳುಗಲ್ಲನ್ನು, ಕಡಗೋಲನ್ನು, ಅಯ್ಯೋ ಅದನ್ನು ಬಿಡಬಾರ್ದು ಅಂತೇಳಿ ಒಬ್ರು, ಅದೇ ಯಾಕೆ ಅಲ್ಲಿ ಬೇರೆ ತಗೊಂಡಾಯ್ತು ಅಂತ ಇನ್ನೊಬ್ರು, ಅವ್ರಿಗೆ ಅದರ ಮೇಲೆ ಇರೋ ಪ್ರೀತಿ, ಅದೆಲ್ಲ ಕೊನೆಗೆ ಏನು ಅದಕ್ಕೋಸ್ಕರ ಅವರು ನೋವು ಅಂತ ಹೋಗೋದು. ಎಷ್ಟೋ ಮನೆಗಳಲ್ಲಿ ನಾಳೆ ಊರು ಬಿಡಬೇಕು ಅಂದ್ರೆ ಇವತ್ತು ಅಜ್ಜಿ ಅಂದ್ರೆ ತೀರೋಗಿರೋದು, ಅಜ್ಜಂದ್ರಿಗೆ ಹುಷಾರಿಲ್ಲದೆ ಹೋಗಿರೋದು, ತಪ್ಸ್ಕೊಂಡು ಹೋಗಿರೋದು, ಮನೆ ಬಿಟ್ಟು ಹೋಗಿರೋದು, ನಾನು ಅಲ್ಲಿ ಬರಲ್ಲ ಅಂತ ಹಠ ಹಿಡಿದಿರೋದು, ಅರೆಮರಳಾದವರು, ಇದನ್ನೆಲ್ಲ ನೋಡ್ತಿದ್ವಿ. ಬಹಳ ನೋವು ಅನ್ನಿಸ್ತಿತ್ತು. ಬಹಳ ನಮ್ಮ ಮನೆಯಲ್ಲಿ ನೀರು ಏರಿದ ಹಾಗೆ ಇಲ್ಲಿ ಸಂಕಷ್ಟಗಳು, ಮನುಷ್ಯನ ಬದುಕು ಮುಳುಗುತ್ತಾ ಇತ್ತು, ಅವನ ಸಂಕಷ್ಟಗಳು ಏರ್ತಾ ಇತ್ತು, ಅವು ತೇಲ್ತಿದ್ವು, ಅವು ಬದುಕು ಮುಳುಗ್ತಾ ಇತ್ತು. ಇದನ್ನೆಲ್ಲ ಇದಾಯ್ತು. ಜೊತೆಗೆ ಅಲ್ಲಿ ಉಳ್ಕೊಂಡವ್ರು, ಅಂಚಿನಲ್ಲಿ ಉಳ್ಕೊಂಡವ್ರಿಗೆ, ನಮ್ಮ ತೋಟದ ಪಕ್ಕದಲ್ಲೇ ಕ್ವಾರಿ, ಅಲ್ಲಿ ಯಾರು ಸ್ಫೋಟ ಮಾಡೋದು, ಅಲ್ಲಿ ಲಾರಿಗಳು ಓಡಾಡೋದು, ನಾವು ಶಾಲೆಗೆ ಹೋಗುವಂತ ಮಕ್ಕಳನ್ನು ಹತ್ತಿಸ್ಕೊಳ್ಳದೆ ಜೀಪ್ಗಳು ಓಡಾಡೋದು, ಅಧಿಕಾರಿಗಳ ಜೀಪು, ನಾವು ಕೈ ಮಾಡಿದ್ರೆ 6-7 ಕಿಲೋಮೀಟರ್ ನಡೀತಿದ್ವಿ, ನಾವು ಕೈ ಮಾಡಿದ್ರೆ ಅವ್ರು ನಿಲ್ಸಲ್ಲ, ಯಾಕಂದ್ರೆ ಅವ್ರಿಗೆ ಏನೋ ಅರ್ಜೆಂಟ್ ಇರ್ತಿತ್ತು, ಅವ್ರ ಪಾಡಿಗೆ ಅವ್ರು ಹೋಗ್ತಿತ್ತು. ನಮಗೆ ಅನಿಸ್ತಿತ್ತು ಇವೆಲ್ಲ ಆಕ್ಸಿಡೆಂಟ್ ಆಗ್ಬಿಡ್ಲಿ ಅಂತ ಶಾಪ ಹಾಕ್ತಿದ್ವಿ ನಾವೇ. ಸತ್ಯ ಹೇಳ್ತೀನಿ, ಅಂದ್ರೆ ಅದ್ರ ಆಕ್ರೋಶ ಹೇಗಿರ್ತಿತ್ತು ಅಂತ ಹೇಳಿದೆ. ಇದನ್ನೆಲ್ಲ ನೋಡ್ತಾ ಎಲ್ಲೋ ಒಂದು ಕಡೆ ಇದು ಇನ್ನು ಎಲ್ಲ ಮುಳುಗ್ತದೆ. ನಮ್ಮ ದೊಡ್ಡವರೆಲ್ಲ ಹೇಳೋರು, ಅದರಲ್ಲೂ ಪರ್ಟಿಕ್ಯುಲರ್ ನಾನು ಹೇಳ್ದಲ್ಲ, ನಮ್ಮ ಅಜ್ಜ ಅವರೆಲ್ಲ ಹೇಳ್ತಿದ್ರು, ತಮ್ಮ ಹೀಗೆ ಆಗ್ಬಿಟ್ರೆ ಈ ಭೂಮಿ ಇನ್ನೆಷ್ಟು ದಿನವು, ಇವರು ಎಲ್ಲ ಹಿಂಗೆ ಮುಳುಗ್ತಾ ಹೋದ್ರಲ್ಲ, ಹಿರೇಭಾಸ್ಕರ ಆಯ್ತು, ಆ ಕಾರ್ಗಾಲ ಅಣಿಕಟ್ಟಾಯ್ತು, ಮತ್ತೆ ಇಲ್ಲಿ ಈಗ ಲಿಂಗನಮಕ್ಕಿನಲ್ಲಿ ಆ ಡ್ಯಾಮನ್ನೇ ಮುಳುಗಿಸಿ ಇನ್ನೊಂದು ಡ್ಯಾಮನ್ನು ಮಾಡಿದ್ರು, ಇದೆಲ್ಲ ಆದ್ರೆ ಎಲ್ಲಿಗೆ ಹೋಗುತ್ತೋ ತಮ್ಮ ಅಂತಿದ್ರು. ಇದು ಬಹಳ ನಮ್ಮ ಮನಸ್ಸಲ್ಲಿ ಇತ್ತು. ಜೊತೆಗೆ ನಮ್ಮ ತಂದೆಯವರಲ್ಲವ, ನಮ್ದು 8 ಎಕರೆ ಗದ್ದೆ ಮುಳುಗಡೆ ಆಯ್ತು ಮೇಡಮ್. ಕಾಲು ಜೀವನ ಇಡೀ ಚಪ್ಪಲಿ ಹಾಕಲಿಲ್ಲ ನಮ್ಮ ತಂದೆ. ಅವರು ಬರಿಗಾಲಲ್ಲಿ ಹೋಗಿ ಅಧಿಕಾರಿಗಳಿದ್ರೆ ನಿಂತು ನಮಗ್ ಬರ್ಬೇಕಾದ ದುಡ್ಡನ್ನು ನಮಗ್ ಕೊಡ್ಬೇಕಾದನ್ನು ಅವರೇನೋ ಕೇಳಿದಾಗ ಬಹಳ ಮನ್ಸಿಗೆ ನೋವಾಗ್ತಿತ್ತು. ಅವ್ರಿಗೆ ಮೊದಲೇ ಕುಳ್ರು ನಮ್ಮ ತಂದೆ, ಇನ್ನಷ್ಟು ಕುಳ್ರಾಗಿ ಯಾರೆದುರಿಗೂ ನಿಂತು ಅವರು ಬೇಡುವಂತ ಪರಿಸ್ಥಿತಿ ಕುಗ್ಗಿ ಹೋಗ್ತಿರೋದು. ಈಗ ಹೇಳ್ತಾರಲ್ಲ 6 ಅಡಿ ಶರೀರವನ್ನು 3 ಅಡಿ ಹೇಳಿ, 4 ಅಡಿ ಇದ್ದವ್ರು 2 ಅಡಿಯಾಗಿ ಕೇಳೋದು ಅಷ್ಟೇ. ಅದೆಲ್ಲ ನೋಡಿದಾಗ ಅನ್ನಿಸ್ತಿತ್ತು ಇದು ಒಂಥರ ಒಳ್ಳೇದೇನೋ ಅಲ್ವೇನಂತೇಳಿ. ಆದ್ರೆ ಹೈಸ್ಕೂಲಲ್ಲಿ ಜೋಗ್ ಹೋದಾಗ, ಜೋಗಲ್ಲಿ ಮೇಷ್ಟ್ರುಗಳು ಪಾಠ ಮಾಡುವಾಗ, ಇಲ್ಲ ಇಂಥ ದೊಡ್ಡ ಪ್ರಾಜೆಕ್ಟು, ವಿದ್ಯುತ್ ಹೀಗೆ, ವಿದ್ಯುತ್ ಬೆಳಗತ್ತೆ ಲೋಕವನ್ನ ಅಂತ ಹೇಳಿ ನಮ್ಮ ಮೇಷ್ಟ್ರು ಹೇಳ್ತಿದ್ರು, ವಿದ್ವತ್ ನಿಮ್ಮನ್ನು ಬೆಳಗತ್ತೆ, ವಿದ್ಯುತ್ ಲೋಕವನ್ನು ಬೆಳಗತ್ತೆ ಅಂತೇಳಿ, ವಿದ್ವತ್ ಬೆಳೆಸ್ಕೊಳ್ರೋ ಅಂತಿದ್ರು. ಅದೆಲ್ಲ ನಮ್ಮ ಮೇಲೆ ಅದು ಇನ್ನೊಂದು ತರ ಪರಿಣಾಮ ಬೀರ್ತಿತ್ತು. ಇದು 2 ತದ್ವಿರುದ್ಧ. ವಿಚಿತ್ರ. ಒಂದು ಕಡೆ ಬೆಳಕು ಕೊಡ್ಲಿಕ್ಕೆ, ಒಂದು ಕಡೆ ಕತ್ಲು ಆಗಿರೋದು ಅನಿವಾರ್ಯ, ಅದು ಸತ್ಯ. ಆದ್ರೂ ಸತ್ಯ. ಇಲ್ಲಿ ನಾವು ಶಾಲೆಗೆ ಹೋಗಕ್ಕಾಗದೆ ನಮ್ಮ ಗದ್ದೆ ಎಲ್ಲ ಮುಳುಗಡೆ ಆದ್ಮೇಲೆ ತೋಟನೂ ಜವಳಾಗಿ ನಾವು ಸಾಲಗಾರರಾಗಿ ನಾವು ನಮ್ಮ ಮಟ್ಟಿಗೆ ನಾವು ಸಂತೃಪ್ತವಾಗಿ ಬದುಕ್ತಿದ್ದವ್ರು ಬೀದಿಗೆ ಬಿದ್ವಿ ಅಕ್ಷರಶಃ. ಅಲ್ಲಿಂದ ನಾವು ಯಾವ ಶಾಲೆಗೆ ಹೋಗ್ತೀವೋ, ಯಾವುದರ ಕಾರಣದಿಂದ ನಾವು ಆ ಬರೀ ಹೊಟ್ಟೆಯಲ್ಲಿ ಅರೆ ಹೊಟ್ಟೆಯಲ್ಲಿ ಶಾಲೆಗೆ ಹೋಗ್ಬೇಕಾಯ್ತು, ಅಲ್ಲಿ ಶಾಲೆಗೆ ಹೋದಾಗ ನಮಗೆ ಅದು ಒಂದು ಅದ್ಭುತ ಅಂತ ನಮ್ಮ ಮೇಲೆ ಅವ್ರು ಹೇಳ್ತಿದ್ದಿದ್ದು ಸತ್ಯ, ನಮ್ಮ ಟೀಚರ್ಸ್. ಯಾಕಂದ್ರೆ
ನಾವು ನಮ್ಮ ಗುರುಗಳಿದ್ರಲ್ಲ ಹೈಸ್ಕೂಲಲ್ಲಿ ಅವ್ರನ್ನ ಯಾವತ್ತೂ ಮರೆಯಾಗಿಲ್ಲ. ಇವತ್ತು ನಮ್ಮ ಬದುಕಲ್ಲಿ ನಾವು ಏನಾದರೂ ಒಂದಿಷ್ಟು ಸಾಧನೆ ಮಾಡ್ತೀವಿ ಅಂತಂದ್ರೆ ಅದು ಮಾಡಿದೀವಿ ಅಥವಾ ಆಸೆ ಇಟ್ಕೊಂಡಿದೀವಿ ಅಂತಂದ್ರೆ ಅದು ಅವರ ಪ್ರೇರಣೆಗಳ ಕಾರಣ. ಆದ್ರೆ ತದ್ವಿರುದ್ಧಗಳು ನಮ್ಮೆದುರಿಗೆ ಬೆತ್ತಲಾಗಿ ನಿಂತು ಯಾವ್ದನ್ನ ನಂಬಬೇಕು, ಯಾವ್ದನ್ನ ಪ್ರೀತಿಸ್ಬೇಕು. ಆಮೇಲೆ ನನ್ನ ದುರದೃಷ್ಟವೋ ಅಥವಾ ಎಲ್ಲೋ ಒಂದ್ ಕಡೆ ಒಳಗಡೆ ಇದ್ದಿದ್ದೋ, ಇಲ್ಲಿ ಕೈ ಮಾಡಿದಾಗ ಜೀಪ್ ನಿಲ್ಲಿಸದೆ ಹೋಗಿರೋದು ಅಥವಾ ನಮ್ಮ ತಂದೆ ಹೋಗಿ ಬಗ್ಗಿ ನಿಂತು ಇದನ್ನ ಕೇಳ್ತಿದ್ದು, ಇದೆಲ್ಲ ಒಳಗಡೆ ಇತ್ತೋ ಏನೋ ಗೊತ್ತಿಲ್ಲ. ನಾನು ವಿದ್ಯುತ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ಗೆ ತಗೊಂಡೆ. ಇಂಜಿನಿಯರಿಂಗ್ ಅಲ್ಲಿ ಹಿಂದೇನಾದ್ರೂ ಇತ್ತು, ಒಳಗಡೆ ಇತ್ತು, ಎಲ್ಲೋ ಒಂದ್ ಕಡೆ ಇತ್ತು, ಗೊತ್ತಿಲ್ಲ ಹಾಗೆ, ಗೊತ್ತಿಲ್ಲ, ನೇರವಾಗಿರ್ಲಿಲ್ಲ. ವಿದ್ಯುತ್ ಕೊನೆಯ ಹಂತದಲ್ಲಿ ನಾನು ಕಾಲೇಜಿನ ಪೂರ್ತಿ ನಾಟಕಗಳು ಇದರಲ್ಲೇ ಎಲ್ಲ ಕಳೆದು 4 ವರ್ಷ 5 ವರ್ಷದ ಇಂಜಿನಿಯರಿಂಗ್ ಆಗಿದ್ದು. ನಾನು ಬೋರ್ಡ್ ಮೇಲೆ ಕೊನೆಯ ವರ್ಷ ಬರೆದಿಟ್ಕೊಂಡೆ, ದಿಸ್ ಇಯರ್ ಡಿಸೈಡ್ಸ್ ಯುವರ್ ಫ್ಯೂಚರ್ ಅಂತ ಬರೆದಿಟ್ಕೊಂಡು 2ನೇ ರ್ಯಾಂಕ್ ಬಂದೆ. ಒಂದು ಸ್ವಲ್ಪ 3 ಮಾರ್ಕ್ಸಲ್ಲಿ ಹೋಯ್ತು ಬಿಡಿ ಫಸ್ಟ್ ರ್ಯಾಂಕ್ ಆಗ್ಲಿ. ಆದ್ರೆ ಮತ್ತೆ ಆಮೇಲೆ ಏನ್ ಮಾಡಬೇಕು, ಆಮೇಲೆ ವಿದ್ಯುತ್ ಇಲಾಖೆಗೆ ಅಪ್ಲೈ ಮಾಡಿದೆ. ವಿದ್ಯುತ್ ಇಲಾಖೆಯಲ್ಲಿ ಹಾಗೂ ಒಳ್ಳೆ ಇದ್ದಿದ್ರಿಂದ ಒಳ್ಳೆ ಇದು ಸಿಕ್ತು. ಪೋಸ್ಟಿಂಗ್ ಅಲ್ಲಿ ಎಲ್ಲಿ ಬೇಕು ಅಂದ್ರೆ ಜೋಗ್ ಬೇಕು ಅಂತ ಕೇಳಿದೆ. 2 ಕಾರಣ ಇತ್ತು. ಒಂದು ನಮ್ಮ ಮನೆಯ ಜವಾಬ್ದಾರಿಗಳಿತ್ತು, ಇನ್ನೊಂದು ಜೋಗದಲ್ಲಿ ನಾನು ಬಿದ್ದ ಜಾಗದಲ್ಲಿ ಹೇಳ್ಬೇಕು ಅನ್ನೋ ಒಂದು ಆಟೋ ಇತ್ತು ಒಳಗೆ. ಅಲ್ಲೇ ಹೋದ್ವಿ. ಆದ್ರೆ 2ನೇ ಸರಿ ಜೋಗ್ ಹೋದ್ಮೇಲೆ ಈ ಆಕ್ರೋಶಗಳೆಲ್ಲ ತಣ್ಣಗಾಯ್ತು. ನಾವೇನಾದ್ರೂ ಮಾಡ್ಕೋಬೇಕು ಅನ್ನೋ ಅಂದ್ರೆ ಒಂದು ಜೀವನದಲ್ಲಿ ಜೀವನ ಕಟ್ಟಬೇಕು ಅಂತೇಳಿ ಆವಾಗಲ್ಲಿ ಈ ಮಕ್ಕಳ ಚಟುವಟಿಕೆ ಇದು ಎಲ್ಲ ಬಂತು. ಕಾಲೋನಿನಲ್ಲಿ ಒಂಥರ ನಮ್ಮ ಅಸ್ತಿತ್ವವನ್ನು, ಯಾಕಂದ್ರೆ ನಾವು ಆ ಕಾಲೋನಿನಲ್ಲಿ ಏನೂ ಇಲ್ಲದೆ ಕಳೆದಿದ್ವಿ. ಇನ್ನೂ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಪುನರ್ವಸನಲ್ಲಿ ಒಂದು ಪಾತ್ರ ಬರುತ್ತೆ ಮೇಡಮ್. ಒಂದು ನೀವು ಓದಿದೀನಿ ಅಂತ ಹೇಳಿದಕ್ಕೋಸ್ಕರ ಹೇಳ್ತೀನಿ. ಒಂದು ಹೆಣ್ಣು ಮಗಳನ್ನು ತಗೊಂಡೋಗಿ ಆಸ್ಪತ್ರೆಗೆ ಸೇರಿಸಿರ್ತಾರೆ. ಅಲ್ಲಿ ಒಂಥರ ಈ ಕಾಲೋನಿಯವರು, ಕಾಲೋನಿ ಅಲ್ದ ಹಳ್ಳಿಯವರು ಅಂತ ಒಂದು ಸಣ್ಣ ಇಲ್ಟ್ರೀಟ್ ಆಗತ್ತೆ. ಅದು ವಾಪಸ್ ಬಂದಿರ್ತಾರೆ, ಅದು ತೀರೋಗ್ಬಿಡುತ್ತೆ. ಅದು ಯಾರೋ ಅಲ್ಲ, ನನ್ನ ತಾಯಿನೇ. ಅದು ಅಂದ್ರೆ ಈ ತಾರತಮ್ಯಗಳನ್ನ ಇವತ್ತು ನಾವು ಬೇರೆ ಬೇರೆ ಕಾರಣದಿಂದ ಈ ಶ್ರೇಣೀಕೃತ ವ್ಯವಸ್ಥೆಯ ಬಗ್ಗೆ ಎಲ್ಲ ಮಾತಾಡ್ತೀವಿ, ಸತ್ಯ ಕೂಡ ಅದು, ಅದರಲ್ಲಿ ಏನಿದಿಲ್ಲ. ಆದ್ರೆ ಈ ಕಾಲೋನಿ ಏತರರು ಅನ್ನೋದು, ಕಾಲೋನಿಯನ್ನು ಹೆಸರು ಕೊಟ್ಟಿರೋ ಪುನರ್ವಸನಲ್ಲಿ ಬರುತ್ತೆ. ಅದು ಕಾಲೋನಿ ಅಂತ ಯಾಕೆ ಹೆಸರು ಕೊಡಬೇಕಾಗಿತ್ತು? ಅವ್ರೇನ್ ಬೇರೆ ಲೋಕದಿಂದ ಬಂದವರ? ಜೋಗ ಗ್ರಾಮ ಆಗ್ಲಿ ಪಟ್ಟಣ ಆಗ್ಲಿ ಅದ್ರ ಕಾಲೋನಿ ಯಾಕೆ ಆಗ್ಬೇಕಾಗಿತ್ತು? ಎಲ್ಲಿ ವಸಾಹತು ಅನ್ನೋದು? ನಿರಾಶ್ರಿತರ ಕಾಲೋನಿ ಒಂದು. ಇಲ್ಲಿ ಹಾಗಲ್ಲ, ಅಧಿಕಾರಿಗಳ ಕಾಲೋನಿ. ಅವರು ಒಂದು ಅಧಿಕಾರವನ್ನು ಸ್ಥಾಪನೆ ಮಾಡೋಕೆ ಎಲ್ಲಿಂದಲೂ ಒಂದು ವಸಾಹತು ಕಟ್ಟದಂಗೆ ಕಟ್ಟಿ ನಮ್ಮನ್ನು ಹೊರಗಿಟ್ರು. ಅಂದ್ರೆ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ಮೇಡಮ್, ನಾನು ದೂರ್ತಾ ಇಲ್ಲ, ಯಾರು ವ್ಯವಸ್ಥೆ ಆಗಿತ್ತು. ಹಾಗಾಗಿ ಈ ಎಲ್ಲ ಆಕ್ರೋಶಗಳು ಅಂತ ಹೇಳೋದು ಆ ಮನಸ್ಥಿತಿ ನಮ್ದು ಅಂತ, ಮನುಷ್ಯನ ಮನಸ್ಥಿತಿ ಇಲ್ಲಿ ಅಂತಲ್ಲ. ನಾವು ಬ್ರಿಟಿಷರನ್ನ ಬೈತೀವಿ, ಬಟ್ ಅದು ಎಲ್ಲರಲ್ಲೂ ಇರುತ್ತೆ, ಎಲ್ಲರಲ್ಲೂ ಇದೆ. ಬ್ರಿಟಿಷರ ಮೇಲೆ ಹಾಗೆ ಮಾಡಿದ್ದಾರೆ. ನಿಮಗೆ ಬಹಳ ಆಶ್ಚರ್ಯ ಒಂದು ಇದನ್ನ ಹೇಳ್ತೀನಿ ನಿಮಗೆ. ಬೆಂಜಮಿನ್ ಫ್ರಾಂಕ್ಲಿನ್ ಮಿಂಚನ್ನ ವಿದ್ಯುತ್ ಅಂತ ಹೇಳಿದ್ನಲ್ಲ, ಅವನು ಬಂದು ಮೊದಲು ಲಂಡನ್ನಿನ ರಾಯಲ್ ಸೊಸೈಟಿನಲ್ಲಿ ಈ ಭಾಷಣ ಮಾಡಕ್ ಹೋದಾಗ ಅವಕಾಶ ಕೊಡ್ಲಿಲ್ಲ. ಯಾಕೆಂತ ಕೇಳಿದ್ರೆ ಅವನು ವಸಾಹತು ಅಮೆರಿಕದವನು ಅಂತ. ಅಮೆರಿಕ ಅವಾಗ ಒಂದು ನಮ್ಮ ಭಾರತ ಇದ್ದಂಗೆ ಗುಲಾಮರ ದೇಶ ಅಂತೇಳಿ ಕೊಟ್ಟಿ, ಅದು ಎಲ್ಲ ಕಡೆನೂ ಇತ್ತು. ಅದನ್ನೇ ಇಟ್ಕೋಬಹುದು, ಇಲ್ಲಿ ಮಾಡ್ತಿದ್ರು. ಅದಕ್ಕಾಗಿ ನಮ್ಗೆ ಎಲ್ಲೋ ಒಂದ್ ಕಡೆ ಸುತ್ತಮುತ್ತಲಿನವರಿಗೆ ಒಂದು ಆಕ್ರೋಶ ಇತ್ತು. ಆಕ್ರೋಶ ಇದ್ದಿದ್ರ ಜೊತೆಗೆ ಒಂದು ಹೆಮ್ಮೆನೂ ಇತ್ತು. ಏನಂದ್ರೆ ನಮ್ ಜೋಗ ಅನ್ನೋ ಒಂದು ಪ್ರೀತಿ ಇತ್ತು. ಯಾಕಂದ್ರೆ ಅವರು ಹಿಂದಿನಿಂದ ಅಲ್ಲೇ ಬದುಕಿ ಎಲ್ಲೋ ಒಳ ಊಟಕ್ಕೆ ಜೋಗದ ಹೆಸರು ಬರೋದಕ್ಕಿಂತ ಮೊದಲು ಕೂಡ ಅದ್ರ ಜೊತೆಗೆ ಅಟ್ಯಾಚ್ ಆಗಿದ್ದವರು ನಮ್ಮವರು, ಅಲ್ಲಿದ್ದವರು. ಅದು ಊರು ಮುಳುಗಿರ್ಲಿ ಹೇಗೆ ಇರ್ಲಿ, ಊರು ನಮ್ಮೂರು ಹಾಗ ಎರಡೂ ಭಾವನೆಗಳನ್ನು ಒಟ್ಟಿಗೆ ಎದುರಿಸೋದಿದೆಯಲ್ಲ, ಅದು ಬಹಳ ಕಷ್ಟ. ನನಗೆ ಯಾವಾಗಲೂ ಈ ಯಾವುದೋ ಒಂದು ಘಟನೆಯಲ್ಲೋ ಒಂದು ಇದರಲ್ಲೋ ಅಪರಾಧದಲ್ಲೋ ಸಿಕ್ಕಾಕೊಂಡಿರೋ ಮಗನ ತಾಯಿ ಟಿವಿಗೆ ಬಂದು ಅಳ್ತಾರಲ್ಲ, ಅವಾಗೆಲ್ಲ ಹಂಗ ಅನ್ಸುತ್ತೆ. ಅವನ ಮಗ ಅನ್ನೋ ಪ್ರೀತಿ, ತಪ್ಪು ಮಾಡಿದಾನೆ ಅನ್ನೋ ಆಕ್ರೋಶ, ಎರಡು ಒಟ್ಟಿಗೆ ಸೇರಿ ಅವರ ಭಾವನೆಗಳ ತಾಕಲಾಟ ಇದೆಯಲ್ಲ, ಅದು ಎಷ್ಟು ಕಾಣುತ್ತೆ. ನೀವು ಒಂದು ಸಣ್ಣ 2 ನಿಮಿಷದ ಇಂಟರ್ವ್ಯೂ ನೋಡಿ, ನಿಮ್ಮ ಮನ್ಸು ಕರಗುತ್ತೆ. ಇದು ಸ್ವಾಭಾವಿಕವಾಗಿ ಆದಾಗ ಹೆಂಗಾಗ್ಬೋದು? ಎಲ್ಲರೂ ಸೇರಿ ಒಟ್ಟಿಗೆ ಹೇಳಕ್ ಸಾಧ್ಯನ ಕುತ್ಕೊಂಡು? ಆದ್ರೆ ಎಲ್ಲರೂ ಒಂದೇ ದೋಣಿಯಲ್ಲಿ ಮುಳುಗ್ತಾ ಇರ್ತೀವಿ. ಪುನರ್ವಸಲ್ಲಿ ನಿಮ್ಗೆ ಅನ್ಸಿದ ಎಲ್ಲವನ್ನ ಹೇಳಿದಿರಿ ಅನ್ಸುತ್ತಾ? ಇಲ್ಲ ಮೇಡಮ್, ಸಾಧ್ಯವೇ ಇಲ್ಲ. ಮನುಷ್ಯರು ಎಲ್ಲದೂ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಆ ನಿರಾಶೆ, ಹತಾಶೆ, ಆಕ್ರೋಶ ಬಂದಿದೆ. ಆದ್ರೆ ನನಗೊಂದು ಇದಿತ್ತು, ಅದೊಂದು ಸಾಹಿತ್ಯ ಕೃತಿಯಾಗಿ ಬರಬೇಕು ಅಂದಾಗ ಒಂದೇ ವಿಜೃಂಭಿಸಿರೋ ಉಪಯೋಗ ಆಗಲ್ಲ. ಜೊತೆಗೆ ಇನ್ನೊಂದು ನನಗೂ ಆಮೇಲೆ ಕೂಡ ಅನುಭವ ಬಂತು, ಮೊದಲು ಅನುಭವ ಇತ್ತು. ಏನು ಅಂತಂದ್ರೆ, ಇಲ್ಲಿ ನೋಡಿ, ಪರಿಸರಕ್ಕಾಗಿರೋ ಹಾನಿಯಿಂದ ಆ ಪರಿಸರದಲ್ಲಿರುವಂತಹ
ಜನ, ಜಾನುವಾರುಗಳು, ಪ್ರಾಣಿಗಳು, ಪಕ್ಷಿಗಳು ಇವು ಅನುಭವಿಸಿರುವ ಸಂಕಟಗಳೆಲ್ಲ ಒಂದೇ. ಜೊತೆಗೆ ಅದೇ ಸಂದರ್ಭದಲ್ಲಿ ಅಂಥದ್ದೊಂದು ಜಾಗದಲ್ಲಿ, ಕಷ್ಟಕರವಾದ ಜಾಗದಲ್ಲಿ, ಯಾಕೆಂದ್ರೆ ಆಗ ಮಲೇರಿಯಾ ಇದೆಲ್ಲ ಇದ್ದಿರೋದು, ಆ ಇಂಬಳಗಳು, ಆ ಪ್ರಾಣಿಗಳ ಕಾಟ, ಅದ್ರ ಜೊತೆಗೆ ಎಲ್ಲಿಂದನೋ ಅದರ ಪರಿಚಯ ಇಲ್ಲದೆ ಹೋದವರು ಎಲ್ಲೋ ಬಯಲುಸೀಮೆಯಿಂದ, ಎಲ್ಲೋ ಬೆಂಗಳೂರಿನಂಥ ಜಾಗದಿಂದ ಅಲ್ಲಿ ಬಂದು ಹಗಲು ರಾತ್ರಿ ಕೆಲಸ ಮಾಡಿದಿರೋರು. ಒಂದು ಪೈಪ್ ಲೈನ್ ಅನ್ನು ಇಳಿಸಬೇಕು ಅಂತಂದ್ರೆ ಮಹಾತ್ಮ ಗಾಂಧಿ ಜನರೇಟಿಂಗ್ ಸ್ಟೇಷನ್ ಆಗುವಾಗ IHB-ನವರು ಹಗ್ಗಗಳನ್ನು ಕಟ್ಟಿ ಅದು ಟನ್ ಗಟ್ಟಲೆ ಇರುವಂತ ಪೈಪ್ಗಳನ್ನು ಇಳಿಸುವಾಗ ಆ ಕಡೆ ಸಿಕ್ಕವರು, ಈ ಕಡೆ ಸಿಕ್ಕವರು, ಬಿದ್ದು ಸತ್ತವರು ಜೋಗದ ಪ್ರಾಜೆಕ್ಟ್ ಅಲ್ಲಿ ಸತ್ತವರ ಸಂಖ್ಯೆ ಗೊತ್ತಾ ಮೇಡಮ್ ನಿಮ್ಗೆ? 1,000ಕ್ಕಿಂತಲೂ ಹೆಚ್ಚು. ಈ ತರ ಆಕಸ್ಮಿಕಗಳು ಸತ್ತವರು. ಅವ್ರು ಯಾಕೆ ಪ್ರಾಣ ಕೊಟ್ಟರು? ನಮ್ಮನ್ನು ಶೋಷಣೆ ಮಾಡ್ಬೇಕು ಅಂತ ಪ್ರಾಣ ಕೊಟ್ಟರ? ಏನಲ್ವ? ಅಲ್ಲ, ಪ್ರಾಣ ಬಿಟ್ಟ? ಏನಿಲ್ವಲ್ಲ. ಅವ್ರು ತಮ್ಮ ವೃತ್ತಿಗಾಗಿ ಮಾಡಿದ್ರು. ನಾವು ಶೋಷಿತರಾದ ವೃತ್ತಿಕಣ ಅವ್ರ ಮೇಲಿನ ದ್ವೇಷ ಅರ್ಥ ಇಲ್ಲ. ಅವ್ರ ಕೆಲಸವನ್ನು ಮಾಡಿದ್ರು. ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಏನಿತ್ತು ಅಂತಂದ್ರೆ ಸ್ವತಂತ್ರ ಭಾರತದ ಅತ್ಯಂತ ದೊಡ್ಡದಾದ ಒಂದು ವಿದ್ಯುತ್ ಯೋಜನೆ, ಇದನ್ನ ನಾವು ಕಟ್ಟಿ ನಿಲ್ಲಿಸಬೇಕು, ಇದು ನಮ್ಮ ಜವಾಬ್ದಾರಿ, ನಾಡಿಗೆ ನಾವು ಕೊಡುವಂತ ಒಂದು ನಮ್ಮ ಬದ್ಧತೆ ಇದು ಅಂತ ಇತ್ತು ಅವರಿಗೆ. ಅವ್ರ ಕೆಲಸವನ್ನು ಮಾಡಿದ್ರು. ನಾವು ತಲೆತಲಾಂತರದಿಂದ ಬಂದಿರೋ ಜಾಗ ನಮಗೆ ಊರು ಬಿಡಿಸ್ತಾ ಇದ್ದಾರೆ, ನಮ್ಗೆ ಅನ್ಯಾಯ ಆಗೋಯ್ತು, ನಮ್ಮ ಪರಂಪರೆನೇ ಕಳೆದೋಯ್ತು, ನಮ್ಮ ಸಂಸ್ಕೃತಿ ಮುಳುಗೋಯ್ತು ಅಂತ ನಾವು ಎರಡೂ ಇತ್ತು. ಹಾಗಾಗಿ ಆದಷ್ಟು ಪೂರ್ಣ ಸಮರ್ಥವಾಗಿ ತರಕ್ ಆಗ್ಲಿಲ್ಲ. ಒಂದಿಷ್ಟು ಪ್ರಾಮಾಣಿಕವಾಗಿ ಅಲ್ಲಿ ನಾನು ಒಂದು ಮಾತ್ರ ಹೇಳ್ತೀನಿ ಮೇಡಮ್, ಸತ್ಯವಾಗಿ ಏನು ಅಂದ್ರೆ ಆದಷ್ಟು ಪ್ರಾಮಾಣಿಕವಾಗಿ ಎರಡೂ ಪಕ್ಷದ ಅನುಭವವನ್ನ ಹೇಳುವುದಕ್ಕೆ ಪ್ರಯತ್ನ ಮಾಡಿದೆ. ಯಾಕಂದ್ರೆ ನನಗೆ ಮಾತ್ರ ಅದರ ಅವಕಾಶ ಇತ್ತು, ಬೇರೆ ಯಾರಿಗೂ ಇರ್ಲಿಲ್ಲ ಅಂತಲ್ಲ. ನಾನು ಇಲಾಖೆನಲ್ಲೂ ಇದ್ದೆ, ಇಲ್ಲೂ ಇದ್ದೆ. ಇಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೆ, ಅಲ್ಲಿ ಸಂತ್ರಸ್ತನಾಗಿ ಬದುಕ್ತಾ ಇದ್ದೆ. ಈ ಎರಡನ್ನೂ ನೋಡಿರೋದ್ರಿಂದ ನನಗನ್ನಿಸ್ತು, ಇವತ್ತು ಯಾರೋ ಕೋಲಾರದಲ್ಲಿ ಯಾರೋ ಮಾತಾಡ್ಬಿಟ್ಟು ಸಾರ್ ತುಂಬಾ ಚೆನ್ನಾಗಿ ಬರ್ತಿದ್ದೀರಿ ಅಂತ ಹೇಳಿದಾಗ ಪ್ರಾಯಶಃ ಈ ಕೋಲಾರದವರಿಗೆ ನಮ್ಮ ಮಲೆನಾಡಿನ ಕಷ್ಟಗಳು ಗೊತ್ತಿಲ್ಲದಿದ್ರು ಯಾಕೆ ಆಯ್ತು ಅಂತಂದ್ರೆ ಇಲ್ಲಿ ಅದರಲ್ಲಿರೋಂಥ ಒಂದು ಏನು ಪ್ರಾಮಾಣಿಕತೆಯ ಭಾವ ವಿನಿಮಯಕ್ಕೆ ಎರಡೂ ಕಡೆದು ಇತ್ತಲ್ಲ, ಅದಕ್ಕೆ ಮೆಚ್ಕೊಂಡಿರ್ಬೋದು ಅಂತ ಅನ್ಸುತ್ತೆ. ಈಗ ಕಾದಂಬರಿ ಬರೆದಿದ್ದೀರಿ, ನೀವು ಅಲ್ಲಿ ಕೆಲಸ ಮಾಡಿದ್ದೀರಿ, ಊರನ್ನು ಕಳ್ಕೊಂಡಿದ್ದೀರಿ. ಈಗ ಅಲ್ಲಿ ಹೋದಾಗ ಏನನ್ಸುತ್ತೆ ಸರ್? ನೋಡಿದಾಗ, ಜೋಗವನ್ನು ನೋಡಿದಾಗ ಕಾದಂಬರಿ ಬರೆದ ಒಂದು ಸಮಾಧಾನ ಇದೆ, ಎಲ್ಲರ ಹತಾಶೆಯನ್ನು ನಾನು ಅಕ್ಷರಕ್ಕಿಳಿಸಿದ ಒಂದು ಖುಷಿ ಇದೆ, ಸಂತೃಪ್ತಿ ಇದೆ, ಕಳ್ಕೊಂಡ ನೋವಿದೆ. ಬಟ್ ಈ ಹೊತ್ತಲ್ಲಿ ಅಲ್ಲಿ ಹೋದಾಗ ಏನನ್ಸುತ್ತೆ ನಿಮ್ಗೆ? ಮೇಡಮ್, ಜೋಗ್ ಹೋದ್ರೆ ಕಳೆದ ವಾರ ಅಷ್ಟೇ ಹೋಗಿದ್ದೆ. ಫುಲ್ ನೀರು, ಜೋಗದ ಜಲಪಾತವನ್ನು ನೋಡಿದಾಗ ಈ ಎಲ್ಲ ಭಾವನೆಗಳು ಕಳೆದೋಗ್ಬಿಡುತ್ತೆ. ನಾನು ಇಲ್ಲಿ ಬಂದಿದ್ದೀನಿ, ಅದು ಹೊಂದಿದೆ. ಮೈ ಮನ ಎರಡನ್ನು ಮರೆಸುವಂಥದ್ದೊಂದು ಆ ಶಬ್ದ, ಇದು ಜೋಗನ್ ಮಾತ್ರ ನೋಡಿದಾಗ. ನಮ್ಮ ಊರಿಗೆ ನಾನು ಪುನರ್ವಸವನ್ನ ಸುಮಾರು ಒಂದು 35% ಊರಲ್ಲಿದ್ದೇ ಬರದೆ. ಯಾಕೆ ಅಂತಂದ್ರೆ ಊರಿನ ಜೊತೆಗೆ ಒಂದು ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದೀನಿ. ನಂದು ಜಮೀನಿಲ್ಲ, ನನ್ನ ತಮ್ಮ ಇದ್ದಾನೆ ಇಲ್ಲಿ, ಎಲ್ಲ ಒಂದು ನನಗೆ ಅದೇನಿಲ್ಲ. ಆದ್ರೆ ಹೋಗೋದಕ್ಕೆ ಮನೆ ಇದೆ, ಅದು ನಮ್ದೇ ಮನೆ. ಹೋಗ್ತೀನಿ, ಬರ್ತೀನಿ, ಅಲ್ಲಿರ್ತೀನಿ. ಮಳೆನಲ್ಲಿ, ಪುನರ್ವಸು ಮಳೆನಲ್ಲಿ ಪ್ರತಿ ವರ್ಷ ಹೋಗ್ತೀನಿ. ಈ ವರ್ಷನೂ ನಾನು ನಮ್ಮ ಮನೆಯವರು ಪುನರ್ವಸು ಮಳೆನಲ್ಲಿ ಅಲ್ಲಿ ಹೋಗಿ ಕೆಲವು ಕಾಲ ಇದ್ದು ಬಂದ್ವಿ. ಎರಡೂ ಇದೆ ಮೇಡಮ್. ಎಲ್ಲ ಒಂದ್ ಕಡೆ ನೋವು ಆಗುತ್ತೆ. ಯಾಕಂದ್ರೆ ಆ ಹಳೆದೆಲ್ಲ ನೆನಪಾದಾಗ ಈ ಮತ್ತೆ ಒಂದು ಈ ಜೋಗ ಯೋಜನೆ ಮಾಡಿರುವಂತ ಒಂದಿಷ್ಟು ಅನಾಹುತಗಳು ಜೊತೆ ಇವತ್ತಿನ ಬದುಕು ಮಾಡಿರೋ ಅನಾಹುತಗಳು. ಇವತ್ತೇನಾಗಿದೆ, ನಾನು ನಮ್ಮ ಅಜ್ಜ ಆದ್ಮೇಲ ಅವ್ರ ಮನೆಗೆ ಹೋಗುವಾಗ ನಾವು 4 ಕಿಲೋಮೀಟರ್ ಕಾಡಲ್ಲಿ ನಡ್ಕೊಂಡು ಹೋಗ್ತಿದ್ವಿ ಗುಡ್ಡದಲ್ಲಿ. ಇವತ್ತು ಆ ದಾರಿ ಮುಚ್ಚೋಗ್ಬಿಟ್ಟಿದೆ, ಕಾಡಲ್ಲಿ ಹೋಗುವಾಗಿಲ್ಲ. ಜೋಗಕ್ಕೆ ಹೋಗ್ತೀವಿ ನಾವು, ಜೋಗಕ್ಕೆ ಹೋಗಿ ಅಲ್ಲಿ ವಾಲ್ಸ್ ನೋಡಕ್ಕೆ ಅಂತ ಹೋಗ್ತೀವಿ. ಟಿಕೆಟ್ ತಗೊಂಬನ್ನಿ ಸರ್ ಅಂತ ಹೇಳ್ತಾರೆ. ಯಾವ ಜೋಗದಲ್ಲಿ ನಾವು ಅಷ್ಟೆಲ್ಲ ಕೆಲಸ ಮಾಡಿದ್ವು, ಯಾವ ಜೋಗ ನಮ್ದು ಅಂದ್ಕೊಂಡ್ವು, ಯಾವ ಜೋಗದ ಬಗ್ಗೆ ಬರೆದುವು, 4 ವಿಲ್ಲಿ 4 ದಾರೆಯಾಗಿ ಧರೆಗೆ ಇಳಿದಿದೆ, ಲೋಕ ಸೌಂದರ್ಯವೆಲ್ಲ ಮೂರ್ತಿ ಎತ್ತು ಮೆರೆದಿದೆ ಅಂತ ಹಾಡು ಬರ್ಕೊಟ್ಟು ಜೋಗದಲ್ಲಿ ಕುಣಿತಿದ್ವಿ. ಆ ಜೋಗವನ್ನು ನೋಡಕ್ಕೆ ನಾವೇ ಅಪರಿಚಿತರಾಗಿ ಹೋಗ್ಬೇಕು. ಅಲ್ಲಿ ಅರ್ಧಂಬರ್ಧ ಕನ್ಸ್ಟ್ರಕ್ಟ್ ಆಗಿರುವಂತ ಇವತ್ತಿನ ಅಧ್ವಾನದ ಜಾಗದಲ್ಲಿ ನಿಂತು ನೋಡ್ಬೇಕು. ಆದ್ರೂ ಅದು ಮೈ ಮರೆಸುತ್ತೆ, ಸತ್ಯ ಅದು. ಇದನ್ನು ನೋಡಿದಾಗ ಅಯ್ಯೋ ಇದೆಲ್ಲ ಯಾಕೆ ಹೀಗೆ ಮಾಡಿದ್ರು, ನಾವು ಮೈ ತುಂಬಿ ನೋಡಬೇಕು ಎಲ್ಲ ಹಸಿರು ಅನ್ನುವಾಗ ಅಲ್ಲೊಂದು ಪಕ್ಕದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿಟ್ಟಿದ್ದಾರೆ. ಯಾವುದೋ ಒಂದು ಅಲ್ಲಿ ಯಾಕೆ ಕಟ್ಟಬೇಕು, ಜನ ಎಲ್ಲ ಇಲ್ಲಿಂದ ನೋಡ್ತಾರೆ. ಜೋಗದ ಆ ಫ್ರೇಮ್ ಇದೆಯಲ್ಲ, ಆ ಫ್ರೇಮಲ್ಲಿ ಒಂದು ಬಿಲ್ಡಿಂಗ್ ಬರ್ದಿದ್ದ ಹಾಗೆ ಮಾಡೋಣ ಅಂತಂದ್ರೆ ಹಿಂದೆ ಆ ಕಡೆ ಮುಂಬೈ ಗೆಸ್ಟ್ ಹೌಸ್ ಅಂತ ಮಾಡಿದ್ದಾರೆ, ಬ್ರಿಟಿಷ್ ಕಾಲದಲ್ಲಿ ಮಾಡಿದ್ದಾರೆ. ಅದು ಆಯ್ತು, ಇದೇ ಒಂದು ಕಣ್ಣು ಒಪ್ಕೊಂಡ್ಬಿಟ್ಟಿದೆ ಅದನ್ನ. ಈಗ ನಮ್ಮೂರಲ್ಲಿ ಹೋಗಿ ಈ ಕಡೆ ಸೈಡಲ್ಲಿ ಇನ್ನೊಂದು ಬಿಲ್ಡಿಂಗ್ ಮಾಡ್ತಾರೆ, ಅಲ್ಲಿ ಏನೇನೋ ಅಧ್ವಾನದ ಕೆಲಸಗಳನ್ನು ಮಾಡ್ತಾರೆ. ಅದನ್ನ ನೋಡಿದಾಗ ಸತ್ಯವಾಗಿ ಸಂಕಟ ಆಗುತ್ತೆ. ಈಗ ಒಂದು ಮಾತು ಹೇಳ್ಬಿಡ್ತೀನಿ ಮೇಡಮ್, ಈಗ ಜೋಗದಲ್ಲಿ ಪಂಪ್ ಸ್ಟೋರೇಜ್ ಸ್ಕೀಮ್ ಅಂತ ಇನ್ನೊಂದು ಹೊಸ ತರ್ತಾ ಇದ್ದಾರೆ ನೋಡಿ. ಜೋಗಕ್ಕೆ ಆ ಶರಾವತಿ ನದಿ ಇರೋದೇ 128 ಕಿಲೋಮೀಟರ್ ಅಷ್ಟೇ.
ಭಾರತದ ನದಿಗಳ ಪಟ್ಟಿ ಮಾಡಿದ್ರೆ ಶರಾವತಿಗೆ ಜಾಗವೇ ಇಲ್ಲ. ಇಲ್ಲ. ಅಂತ 128 ಕಿಲೋಮೀಟರ್ ಹರಿಯ ನದಿನಲ್ಲಿ ಇಲ್ಲೊಂದು 33 ಹಿರೇಭಾಸ್ಕರದಿಂದ ಗೇರ್ಸೊಪ್ಪ ತನಕ 30 ಕಿಲೋಮೀಟರ್ ಫಾಸ್ಲೈನಲ್ಲಿ 5 ಡ್ಯಾಮ್, 5 ಸುರಂಗಗಳು, 5 ವಿದ್ಯುತ್ ಸ್ಥಾವರಗಳು. ಈಗ ಮತ್ತಿನ್ನೊಂದು. ಏನ್ ಮೇಡಮ್ ಇದು? ಇಷ್ಟು ಬೇಕಾ? ಈಗ ನಾವು ವೈದ್ಯರ ಹತ್ರ ಹೋಗ್ತೀವಿ, ವೈದ್ಯರ ಹತ್ರ ಹೋದ್ರು ಇವತ್ತು ಇಂಜೆಕ್ಷನ್ ಇಲ್ಲಿ ಕೊಟ್ಟಿದ್ದೀವಿ ಅಂತಂದ್ರೆ ನಾಳೆ ಇನ್ನೊಂದು ಜಾಗಕ್ಕೆ ಕೊಡ್ತೀವಿ, ಇಲ್ಲಿ ಬೇಡಪ್ಪ ಮತ್ತೆ ಊದ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಒಟ್ಟು ಯೋಚನೆ ಮಾಡದಿದ್ದಂಗೆ ಆ ಜೋಗವನ್ನೇ ಮತ್ತೆ 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 ಟಾರ್ಗೆಟ್ ಮಾಡೋದನ್ನೇ ಮುಳುಗಿಸ್ಬೇಕಾ? ಮುಳುಗಿದವರೇ ಮತ್ತೆ ಮುಳುಗಬೇಕಾ? ಹಿರೇಭಾಸ್ಕರದಲ್ಲಿ ಮುಳುಗಿದವರು ಲಿಂಗನಮಕ್ಕಿಯಲ್ಲಿ ಮುಳುಗಿದ್ರು, ಲಿಂಗನಮಕ್ಕಿ ಮುಳುಗಿದವರು ಕೈ ಎದಲ್ಲಿ ಮುಳುಗಿದ್ರು. ಇನ್ನು ಮುಳುಗ್ತಾ 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 ಎಲ್ಲಿ ತನಕ ಮುಳುಗಿಸ್ಬೇಕು? ಒತ್ತಿ ಹಿಡಿದು ಬಿಡ್ಬೋದಾಗಿತ್ತಲ್ಲ ಒಂದೇ ಸರಿ ಎಲ್ಲರನ್ನೂ. ಮುಳುಗುವಾಗ ಮತ್ತೆ ಮೇಲೆ ಹೇಳಕ್ ಬಿಡೋದೇ ಬೇಡ, ಅಲ್ಲೇ ಮುಳುಗಿಸ್ಬಿಡಿ, ಹೋಗ್ಬಿಡ್ತಿದ್ರಲ್ಲ ಎಲ್ರು. ಯಾಕೆ ಈ ಥರ ಮಾಡಬೇಕು? ಇಷ್ಟು ನಿಮ್ಮ ಮಾತು ನೋಡಿದ್ರೆ ಹಾಗಾದ್ರೆ ನೀವು ಪ್ರಗತಿಯನ್ನ ಹೇಗೆ ನೋಡ್ತೀರಿ ಸರ್? ಯಾಕಂದ್ರೆ ಪ್ರಗತಿ ಅಂದ್ರೆ ಈಗ ನಾವು ಸಹಜ ಮಾತಲ್ಲಿ ಹೇಳ್ತೀವಿ ಎಷ್ಟು ಡೆವಲಪ್ ಆಗಿದೆ. ಡೆವಲಪ್ ಅಂದ್ರೆ ಕಟ್ಟಡಗಳು, ನಮ್ಮ ಕಣ್ಣಿಗೆ ಬೀಳುವ ಕಟ್ಟಡಗಳು. ನೀವು ಪ್ರಗತಿಯನ್ನ ಹೇಗೆ ನೋಡ್ತೀರಿ ಹಾಗಾದ್ರೆ? ಮೇಡಮ್, ಪ್ರಗತಿ ಬೇಕು, ಪ್ರಗತಿ ಬೇಕು, ಅಭಿವೃದ್ಧಿ ಬೇಕು, ನಗರಗಳು ಬೆಳಿಬೇಕು. ಹೇಗೆ ಬೆಳಿಬೇಕು? ಯೋಜಿತ ಅಭಿವೃದ್ಧಿ ಬೇಕು. ಅರ್ಬುದ ರೋಗದ ಹಾಗೆ, ಕ್ಯಾನ್ಸರ್ ಹಾಗೆ ಬೆಳಿಬಾರ್ದು. ನಮಗೆ ಈಗ ಶರಾವತಿ ಡ್ಯಾಮ್ ಮಾಡಿದ್ದಕ್ಕೆ ಲಿಂಗನಮಕ್ಕಿ ಮಾಡಿದ್ದನ್ನೂ ಒಪ್ಪೋಣ ಮೇಡಮ್, ಅಲ್ಲಿ ತನಕನೂ ಒಪ್ಪೋಣ. ಬೇಕಾದ್ರೆ ಅದರ ನಂತರ ಚಕ್ರ ಡೈವರ್ಷನ್ ಅಂತೆ, ಸಾವ್ಯಕಲ್ ಡೈವರ್ಷನ್ ಅಂತೆ, ಇದಂತೆ. ಈಗ ಇನ್ನೊಂದು, ನೀವು ಒಂದೇ ಜಾಗದಲ್ಲಿ ಎಷ್ಟು ಮಾಡ್ತೀರಿ? ಅಲ್ಲಿ ಪುನರ್ವಸುನಲ್ಲಿ ಮುರಾರಿ ಭಟ್ಟ ಒಂದು ಮಾತು ಹೇಳ್ತಾನೆ. ಏನು ಅಂತಂದ್ರೆ, ನಮ್ಮ ಪರಂಪರೆ ಇದ್ದಿದ್ದು ಹೇಗೆ ಅಂದ್ರೆ, ಒಂದು ಹಸುವನ್ನು ಕರಿಬೇಕು, ಒಂದು ಹಸುವನ್ನ ಹಾಲು ಕರಿಬೇಕು. 4 ಮೊಲೆ ಇದೆ ಹಸು, 3 ಮೊಲೆಯನ್ನು ಕರೆದು 1 ಮೊಲೆ ಹಾಲನ್ನ ಕರುವಿಗೆ ಬಿಡಬೇಕು ಅಂತೇಳಿ. ಯಾಕೆಂದ್ರೆ ಅದು ಸಸ್ಟೈನಬಲ್ ಡೆವಲಪ್ಮೆಂಟ್. ಹಾಗೆ ಮಾಡಿದ್ರೆ ಪರಂಪರೆ ಅದರ ಸಂತಾನ ಉಳಿಯುತ್ತೆ ಅಂತೇಳಿ. ಇವತ್ತು ಏನ್ ಮಾಡಿದ್ರಿ? ಜೋಗದಷ್ಟು 4 ದಾರೆಗಳನ್ನ ಬತ್ತಿಸಿ ಆಯ್ತು, ಯಾವುದೋ ನದಿ ನೀರನ್ನು ಇಲ್ಲಿ ತಿರುಗಿಸಿ ಆಯ್ತು, ಪಕ್ಕದಲ್ಲೇ ವರಾಹಿನೂ ಮಾಡಾಯ್ತು, ಎಲ್ಲ ಕಡೆ ಮಾಡಿದ್ರಿ, ಗಾಯ ಮಾಡಿ ಅದೇ ಗಾಯದ ಮೇಲೆ ಮತ್ತೆ ಗಾಯ ಮಾಡಿದ್ರಿ, ಅದೇ ಗಾಯದ ಮೇಲೆ ಮತ್ತೆ ಗಾಯ ಮಾಡಿದ್ರಿ. ಯಾಕೆ? ಇಷ್ಟೇ ಆಗ್ಬೇಕಾಗಿತ್ತು ಅನ್ನೋದು. ಹಾಗಂತ ಜೋಗ್, ನನಗೆ ಒಬ್ಬ ವಿದ್ಯುತ್ ಶಕ್ತಿ ಕ್ಷೇತ್ರದಲ್ಲಿ 4 ದಶಕಗಳ ಕಾಲ ಕೆಲಸ ಮಾಡಿರೋಂಥ ಒಬ್ಬ ವ್ಯಕ್ತಿಯಾಗಿ ಜೋಗ್ ಪ್ರಾಜೆಕ್ಟು ನಮಗೆ ಅದ್ವಿತೀಯವಾದ್ದನ್ನು ಕೊಟ್ಟಿದೆ. ಇವತ್ತು ಬೆಂಗಳೂರು ಬೆಳೆದಿರೋದು 1950ರಲ್ಲಿ ಮಹಾತ್ಮ ಗಾಂಧಿಯಿಂದ ಯಾವಾಗ ಬೆಂಗಳೂರಿಗೆ ಬೆಳಕು ಅಂತ ಆಗಲೇ HMT ಇರ್ಬೋದು, HAL ಇರ್ಬೋದು, ITI ಇರ್ಬೋದು, ಎಲ್ಲ ಶುರುವಾಗಿತ್ತು. ಬೆಂಗಳೂರು ಬೆಳೆಯೋದಕ್ಕೆ ಕೂಡ ಜೋಗ ಕಾರಣ. 2ನೇ ಶರಾವತಿ ಬಂದ ಮೇಲೆ ಕೂಡ ಮತ್ತೆ ಬೆಳೆದು, ಅದೆಲ್ಲ ಸತ್ಯ. ಆದರೆ ಒಂದೇ ಒಂದು ಬೇಸರ ಏನು ಅಂತಂದ್ರೆ, ಒಂದೇ ನದಿನ ನಿಮ್ಮ ಹತ್ರ ಇರೋದು, ಒಂದೇ ಜಾಗನ ನೋಡಿ. ಮಲೆನಾಡಿನ 7 ಜಿಲ್ಲೆಗಳಿದೆಯಲ್ಲ ಮೇಡಮ್, ಆ 7 ಜಿಲ್ಲೆಗಳ ನೀರನ್ನ ಇಡೀ ಕರ್ನಾಟಕಕ್ಕೆ ಖಂಡಿತ ಬಯಲುಸೀಮೆಯವ್ರ ಪಾಪ ಅವ್ರು ಮಳೆ ಬರಲ್ಲ, ಅವ್ರಿಗೆ ಕೊಡಬಾರ್ದು ಅಂತ ಹೇಳಲ್ಲ. ಅದ್ರ ಕೊಡುವಾಗ ಇಲ್ಲಿಯ ಜನಗಳ ಸಂಕಷ್ಟವನ್ನ ಯೋಚನೆ ಮಾಡೋದು ಬೇಡ, ಒಂದಿಷ್ಟಾದ್ರೂ. ಯಾಕೆ ಅಂತಂದ್ರೆ, ನಿಮ್ಮ ನೆಲದಲ್ಲಿ ಬಿದ್ದಿರುವಂಥ ನೀರನ್ನು ನೀವೇ ಕುಡಿಯೋಕ್ಕಾಗಲ್ಲ, ಸತ್ಯ. ಮತ್ತು ಅದು ನ್ಯಾಚುರಲ್ಲು. ನದಿಗಳು ಸಮುದ್ರ ತನಕ ಹರ್ಕೊಂಡು ಹೋಗಬೇಕು. ಆದರೆ ಒಂದು ಹಂತದಲ್ಲಿ ನಾವು ಯಾವ ಲೆವೆಲ್ಗೆ ಬಂದ್ವಿ ಅಂದರೆ, ಸಮುದ್ರಕ್ಕೆ ನೀರು ಹರಿಯೋದು ವ್ಯರ್ಥ. ಯಾರು ಹೇಳಿದ್ರು ಮೇಡಮ್? ಸಮುದ್ರದ ನೀರು, ಉಪ್ಪು ನೀರು ಒಳಗೆ ಬರಬಾರ್ದು ಅಂತಂದ್ರೆ ಬ್ಯಾಕ್ ವಾಟರ್ ಹೋಗಿ ಅದನ್ನು ಒಂದು ಜಾಗದಲ್ಲಿ ತಡೆದು ನಿಲ್ಲಿಸಬೇಕು. ಅದು ಬೇಕು, ಇದು ಬೇಕು. ನೀರು ಹರಿವಿದೆ ಹೋಗ್ಬಿಟ್ರೆ ಉಪ್ಪು ನೀರು ಒಳಗೆ ಬರುತ್ತೆ. ಹೀಗೆಲ್ಲ ಇರುವಾಗ ಪ್ರಗತಿಯನ್ನ ಮಾಡುವಾಗ ನಮ್ಮ ಮೇಲೆ ಬಹಳ ಎಚ್ಚರ ಇರಬೇಕು. ಇವತ್ತು ಎತ್ತಿನ ಹೊಳೆ ಅಂತ ಪ್ರಾಜೆಕ್ಟುಗಳನ್ನ ನೀವು, ಅದು ದಕ್ಷಿಣ ಕನ್ನಡಕ್ಕೆ ಹೋದ ಮೇಲೆ ಅಷ್ಟೆಲ್ಲ ನೀರು ಇರ್ಬೋದು, ಗುಡ್ಡದ ಮೇಲೆ ಎಷ್ಟು ನೀರಿದೆ ಅದು ಲೆಕ್ಕ ಹಾಕಿಲ್ವಂದ್ರೆ, ಒಬ್ಬ ಇಂಜಿನಿಯರ್ ಹೇಳ್ತೀನಿ, ಖಂಡಿತ ಲೆಕ್ಕ ಹಾಕಿರ್ತಾರೆ. ಲೆಕ್ಕ ಹಾಕಿದ್ರು ಅದನ್ನು ಎಷ್ಟು ದೂರಕ್ಕೆ ಕೊಂಡೊಯ್ಬೇಕು, ಇಲ್ಲಿ ಎಷ್ಟು ಸಾಧ್ಯತೆಗಳೇನು ಅದನ್ನು ನೋಡ್ಬೇಕಲ್ವ. ಅದಕ್ಕೆ ವಿಶ್ವೇಶ್ವರಯ್ಯನವರು 1932ರಲ್ಲಿ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಅಂತ ಪುಸ್ತಕ ಬರೀತಾರೆ. ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ. ಸ್ಥಳೀಯರಿಗೆ ಒಂದು ಯೋಜನೆಯನ್ನು ಮಾಡುವಾಗ ಸ್ಥಳೀಯರ ಪಾತ್ರ ಎಷ್ಟು, ಎಲ್ಲಿ ಮಾಡ್ತಿದ್ದೀರೋ ಆ ಪ್ರದೇಶದ ಪಾತ್ರ ಎಷ್ಟು, ಸರ್ಕಾರದ ಪಾತ್ರ ಎಷ್ಟು ಅನ್ನೋದು ಬಹಳ ಮುಖ್ಯ ಆಗಿತ್ತು. ಸಾಧಕ ಬಾಧಕ ಮತ್ತೆ ಎರಡನ್ನೂ ನೋಡಬೇಕು. ಎಲ್ಲ ಪ್ರದೇಶದ ಸಸ್ಟೈನಿಂಗ್ ಕೆಪಾಸಿಟಿ ನೋಡಬೇಕು ನೀವು. ಅದಕ್ಕೆ ಏನು ಧಾರಣಾ ಸಾಮರ್ಥ್ಯ ಇದೆ ಅಂತೇಳಿ. ಒಂದು ತಾಯಿ ಮಗುವನ್ನು ಹಡಿಯೋದು, ಎಷ್ಟು ಮಗುವನ್ನು ಹಡಿಬಹುದು, ಒಂದು ಧಾರಣಾ ಸಾಮರ್ಥ್ಯ ಇದೆ. ಅದ್ರ ಆಚೆಗೆ ನೀವು ಮಗು ಯಾರುವ ಯಂತ್ರವನ್ನಾಗಿ ಮಾಡಬಾರ್ದಲ್ವಾ? ಇದು ಹಾಗೆ ಅಲ್ವಾ? ನೀವು ಹಾಗಾಗಿ ಅಂತ ಇದು ಪ್ರಗತಿಯ ಕೆಲಸಗಳನ್ನು ಮಾತ್ರ ವಿರೋಧಿಸಬಿಟ್ರೆ, ಪ್ರಗತಿ ಆಗಬಾರ್ದು, ಎಲ್ಲೂ ಏನೂ ಆಗಬಾರ್ದು ಅನ್ನೋದಿಲ್ಲ.